ಹಾಯ್ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಂದೇ ಮಾತರಂ ಗೀತೆಗೆ ರಾಷ್ಟ್ರೀಯ ಗಾನ ಮನ್ನಣೆ ದೊರೆತಿದ್ದು ಯಾವಾಗ? 1950, 1951, 1952, 1953 ಯಾವುದೂ ಅಲ್ಲ. 1950ರಂದು ರಾಷ್ಟ್ರೀಯ ಮನ್ನಣೆ ದೊರೆಯಿತು ವಂದೇ ಮಾತರಂ ಗೀತೆಗೆ. ವಂದೇ ಮಾತರಂಗೆ ಅವಮಾನ ಮಾಡೋದು ಶಿಕ್ಷಾರ್ಹ ಅಪರಾಧ. ವಂದೇ ಮಾತರಂ ಬಗ್ಗೆ ಹಿನ್ನೆಲೆ ನೋಡೋದಾದ್ರೆ, ವಂದೇ ಮಾತರಂ ಕೇವಲ ಹಾಡಲ್ಲ, ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಆತ್ಮವೇ ಆಗಿತ್ತು. ಈ ರಾಷ್ಟ್ರಗೀತೆ ಬಂಕಿಮಚಂದ್ರ ಚಟರ್ಜಿ ಅವರ ಆನಂದಮಠ ಕಾದಂಬರಿಯ ಭಾಗವಾಗಿದ್ದು, ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸ್ಫೂರ್ತಿಯಾಗಿತ್ತು. ಈ ವಂದೇ ಮಾತರಂ ಗೀತೆ ರಚನೆ ಮತ್ತು ಪ್ರಕಟಣೆ ಯಾವಾಗಾಯಿತು ಅಂತ ನೋಡೋದಾದ್ರೆ, ವಂದೇ ಮಾತರಂ ಅನ್ನು ಬಂಕಿಮಚಂದ್ರ ಚಟರ್ಜಿ ಅವರು ನವೆಂಬರ್ 7, 1875ರಂದು ರಚಿಸಿದರು. ಇದನ್ನು ಅವರ 1882ರ ಕಾದಂಬರಿ ಆನಂದಮಠದಲ್ಲಿ ಸೇರಿಸಲಾಯಿತು. ರಾಷ್ಟ್ರೀಯ ಗಾನದ ಮನ್ನಣೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1950ರಲ್ಲಿ ಈ ಗೀತೆಯ ಮೊದಲ 2 ಪದ್ಯಗಳಿಗೆ ರಾಷ್ಟ್ರೀಯ ಗಾನ ಮನ್ನಣೆಯನ್ನು ಅಧಿಕೃತವಾಗಿ ನೀಡಲಾಯಿತು. ಮತ್ತೆ ಈ ವಂದೇ ಮಾತರಮಿನ ಸಾಹಿತ್ಯದ ಅರ್ಥ ನೋಡೋದಾದ್ರೆ, ವಂದೇ ಮಾತರಂ ಎಂದರೆ ತಾಯಿಗೆ ನಮಸ್ಕರಿಸು ಎಂದರ್ಥ. ಇಲ್ಲಿ ತಾಯಿ ಎಂದರೆ ಭಾರತ ಮಾತೆಯೇ ಆಗಿದ್ದಾಳೆ. ಗೀತೆಯ ಪ್ರತಿಯೊಂದು ಸಾಲು ಆಕೆಯ ಸೌಂದರ್ಯ ಮತ್ತು ಸದ್ಗುಣಗಳನ್ನು ವರ್ಣಿಸುತ್ತದೆ. ಪ್ರಕೃತಿಯ ತಾಯಿ, ಇಲ್ಲಿ ಪ್ರಕೃತಿ ಬಗ್ಗೆ ಕೂಡ ಈ ವಂದೇ ಮಾತರಂ ಗೀತೆಯಲ್ಲಿ ಹೇಳಲಾಗಿದೆ. ಪ್ರಕೃತಿಯ ತಾಯಿ ಅಂತಂದ್ರೆ ಆಕೆಯು ಸುಜಲಂ ಅಂದ್ರೆ ಶುದ್ಧ ನೀರನ್ನು ಉಳ್ಳವಳು ಅಂತೇಳಿ ಅರ್ಥ. ಸುಫಲಂ ಸಿಹಿ ಹಣ್ಣುಗಳನ್ನು ಉಳ್ಳವಳು ಮತ್ತು ಸಸ್ಯ ಶ್ಯಾಮಲಂ ಅಂದ್ರೆ ಹಸಿರು ಸಸ್ಯಗಳಿಂದ ಕೂಡಿದವಳು ಎಂದು ಇಲ್ಲಿ ವರ್ಣಿಸಲಾಗಿದೆ. ವಿದ್ಯೆಯ ತಾಯಿ, ಆಕೆಯು ವಿದ್ಯೆ ಮತ್ತು ಧರ್ಮ ಸ್ವರೂಪಿಣಿಯಾಗಿದ್ದಾಳೆ. ಶಕ್ತಿಯ ತಾಯಿ, ಆಕೆಯನ್ನು ದುರ್ಗಾದೇವಿಗೆ ಹೋಲಿಸಲಾಗಿದೆ. ಇದು ಆಕೆಯ ರಕ್ಷಣಾ ಶಕ್ತಿಯನ್ನು ಸೂಚಿಸುತ್ತದೆ. ರಾಷ್ಟ್ರಗೀತೆ ವಂದೇ ಮಾತರಂ ಆಡುವುದನ್ನು ಅಡ್ಡಿಪಡಿಸುವುದು, ಗೀತೆಯನ್ನು ಅವಮಾನಿಸುವುದನ್ನು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲು ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ತಿದ್ದುಪಡಿ ರಾಷ್ಟ್ರಗೀತೆ ಜನಗಣ ಮನಕ್ಕೆ ಇರುವಂತೆಯೇ ವಂದೇ ಮಾತರಂಗೂ ಶಾಸನಬದ್ಧ ರಕ್ಷಣೆಯನ್ನು ನೀಡುತ್ತದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971 ಇದು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತು ಸಂವಿಧಾನಕ್ಕೆ ಆಗುವ ಅವಮಾನಗಳಿಂದ ರಕ್ಷಣೆ ನೀಡುತ್ತದೆ. ಈ ಕಾಯ್ದೆ ಪ್ರಕಾರ ರಾಷ್ಟ್ರಧ್ವಜ ಅಥವಾ ಸಂವಿಧಾನದ ಪ್ರತಿಯನ್ನು ಸುಡುವುದು, ವಿರೂಪಗೊಳಿಸುವುದು, ಅವಮಾನಿಸುವುದು ಅಥವಾ ರಾಷ್ಟ್ರಗೀತೆ ಆಡುವಾಗ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುವುದು ಇದಕ್ಕೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವಾಗಿದೆ. ವಂದೇ ಮಾತರಮಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇತ್ತೀಚೆಗೆ 2026 ಜನವರಿಯಲ್ಲಿ ಮಾರ್ಗಸೂಚಿಯನ್ನು ಹೊರಡಿಸಿತ್ತು. ಮಾರ್ಗಸೂಚಿಯಂತೆ ವಂದೇ ಮಾತರಂ ಅನ್ನು 3 ನಿಮಿಷ 10 ಸೆಕೆಂಡ್ಗಳ ಕಾಲ 6 ಚರಣಗಳನ್ನು ಆಡುವುದನ್ನು ಕಡ್ಡಾಯಗೊಳಿಸಿತ್ತು. ಈ ಆದೇಶದಲ್ಲಿ ವಂದೇ ಮಾತರಂ ಅನ್ನು ಮೊದಲು ಆಡಬೇಕು, ಗೀತೆಯನ್ನು ಆಡುವಾಗ ಎಲ್ಲರೂ ಎದ್ದು ನಿಲ್ಲಬೇಕೆಂದು ಸೂಚಿಸಲಾಗಿದೆ. ವಂದೇ ಮಾತರಂ ಗೀತೆಯು 2025ನೇ ಇಸವಿಯಲ್ಲಿ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಭಾರತ ಸರ್ಕಾರ ನವೆಂಬರ್ 7, 2025ರಂದು ವರ್ಷವ್ಯಾಪಿ ಆಚರಣೆಯನ್ನು ಆರಂಭಿಸಿತು. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ.